ಹರಿ ಓಂ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದ ನಾನು ನಿಮಗೆ ಕೇಶವನಾಮ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಎರಡೆರಡೆ ಹೇಳ್ಕೊಡ್ತಾ ಹೋಗ್ತೀನಿ. ಆಗ ನಿಮಗೆ ಕಲೀಲಿಕ್ಕೆ ಈಸಿ ಆಗುತ್ತೆ. ಈಗ ಮೂರನೇದು ಕಲ್ತ್ಕೊಳ್ಳೋಣ. ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನವೆನಗೆ ಬಾಧಿಸುವ ಯಮನ ಬಾಧೆ ಬಿಡಿಸೋ ಮಾಧವ. ಇನ್ನೊಮ್ಮೆ ಹೇಳೋಣ. ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನವೆನಗೆ ಬಾಧಿಸುವ ಯಮನ ಬಾಧೆ ಬಿಡಿಸೋ ಮಾಧವ. ಈಗ ನಾಲ್ಕನೇದು ಹೇಳೋಣ. ಹಿಂದನೇಕೆ ಯೋನಿಗಳಲ್ಲಿ ಬಂದು ನೊಂದೆನಯ್ಯ ಇಂದು ಭವದ ಬಂಧ ಬಿಡಿಸೋ ತಂದೆ ಗೋವಿಂದ. ಇನ್ನೊಮ್ಮೆ ಹೇಳೋಣ. ಹಿಂದನೇಕೆ ಯೋನಿಗಳಲ್ಲಿ ಬಂದು ನೊಂದೆನಯ್ಯ ಇಂದು ಭವದ ಬಂಧ ಬಿಡಿಸೋ ತಂದೆ ಗೋವಿಂದ. ನಾನು ಲಾಸ್ಟ್ ಟೈಮು 2 ಶ್ಲೋಕ ಹೇಳಿದ್ದೆ ಕೇಶವನಾಮದ್ದು. ಈಗ 3ನೇದು 4ನೇದು ಹೇಳ್ಕೊಟ್ಟಿದ್ದೀನಿ. ನೀವು ಎಲ್ಲ ಕಲ್ತ್ಕೊಳ್ಳಿ. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಕೇಶವನಾಮ ಏನಕ್ಕೆ ಹೇಳ್ಕೊಳ್ಳೋದು ಅಂತಂದರೆ, ಇದು ಹರಿನಾಮ. ಇದು ಅಂದರೆ ನಾವು ಏನೇ ಆದರೂ ಕೂಡ ನಾರಾಯಣ ನಿನ್ನ ಬಿಡಲ್ಲ, ನಿನ್ನ ಒಂದು ಕೃಪೆ ನಮ್ಮ ಮೇಲೆ ಇರಬೇಕು. ಮತ್ತು ಇದನ್ನು ನಾವು ಹೇಳ್ಕೊಳ್ಳೋದ್ರಿಂದ ಎಷ್ಟೋ ಜನ್ಮದ ಪಾಪ ರಾಶಿಗಳು ನಮಗೆ ಕಳೆದಂಗೆ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೇಶವನಾಮ ಹೇಳಿದ್ರೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನು ನಿಮಗೆ ಈ ಕೇಶವನಾಮನ ಪ್ರತಿ ವಿಡಿಯೋದಲ್ಲಿ ಅಥವಾ ಪ್ರತಿ ಶಾರ್ಟ್ಸಲ್ಲಿ ನಾನು ನಿಮಗೆ ಎರಡೆರಡೆ ಕಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಮತ್ತು ಇನ್ನು 2 ಶ್ಲೋಕಗಳನ್ನ ನಾನು ಮತ್ತೆ ನೆಕ್ಸ್ಟ್ ಶಾರ್ಟ್ಸಲ್ಲಿ ನಾನು ಹೇಳ್ಕೊಡ್ತೀನಿ. ಹರಿ ಓಂ ಎಲ್ಲರಿಗೂ. ವೈಕುಂಠ ಏಕಾದಶಿ ಪ್ರಯುಕ್ತ ಇದನ್ನು ನಾನು ಶುರು ಮಾಡಿದ್ದೀನಿ. ಹರಿನಾಮದಿಂದನೇ ಅಂದರೆ ಕೇಶವನಾಮನಿಂದನೇ ಶುರು ಮಾಡಿದ್ದೀನಿ. ಬನ್ನಿ ಎಲ್ಲರೂ ಕಲಿಯೋಣ. ಹರೇ ಶ್ರೀನಿವಾಸ.